ಗುರೂಜಿನು ಈ ಬೆಳಗಿನ ಜಾವದ ಮಹತ್ವ ಹೇಳ್ತಾ ಇದ್ರೆ ಮುಂದುವರಿಸಿ. ಇಲ್ಲಿ ನಿನಗೂ ಕೂಡ ಕೇಳಿದ್ಮೇಲೆ ಅನಿಸುತ್ತೆ, ನಾಳೆಯಿಂದ ಯಾವ ಕಾರಣಕ್ಕೂ 3:30-4 ಗಂಟೆಗೆ ಎದ್ದು ಬಿಟ್ರೆ ನನಗೆ ಏನೇನು ಬೇಕೆಲ್ಲ ಸಿಕ್ಬಿಡುತ್ತೆ, ಈಗ ಪ್ರಯತ್ನ ಮಾಡ್ತೀನಿ ಅಂತ ನೀನು ಅನ್ಕೋತಾ ಇದೆಯಾ? ಹೌದಲ್ವಾ? ಎಲ್ಲರೂ ಕೂಡ ಅನ್ಕೋತಾರೆ, ಆದರೆ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಅಲಾರಾಮ್ ಕೊಟ್ಟರು ಕೂಡ ಹಾಳೋದೇನಕ್ಕೆ ಅಂತ ಅಮ್ಕ್ಬಿಟ್ಟು ಮಲಕೋತಾರೆ, ಅಥವಾ ಏಳಿಸಿ ನಾನು ಹೇಳ್ತೀನಿ ಅಂದ್ರೂ ಅವ್ರಿಗೂ ಬೈದ್ಬಿಟ್ಟು ಸುಮ್ಮನೆ ನಾನು ಹೇಳ್ತೀನಿ ಅಂತ ಮಲಕೋತಾರೆ. ಯಾಕೆ ಹಂಗಾಗತ್ತೆ ಅಂದರೆ, ನಮ್ಮ ವಂಶಸ್ಥರು ಅಂತ ಇದ್ದಾರಲ್ಲಮ್ಮ, ಆ ವಂಶಸ್ಥರಿಗೆ ನಾವು ಏನನ್ನು ಈ ರೀತಿ ನಾವು ಅನುಭವಿಸಿದ್ದೀವಿ, ಏನು ಯಾವುದೋ ಒಂದು ಮದುವೆ ಆಗಿಲ್ಲ ಅಂತಲೋ, ಮಗು ಆಗಿಲ್ಲ ಅಂತನೋ, ಅಥವಾ ನಮಗೇನು ಅಭಿವೃದ್ಧಿ ಆಗಿಲ್ಲ ಅಂತನೋ ಏನೋ ಯೋಚನೆ ಮಾಡ್ಕೊಂಡು ಮನುಷ್ಯ ಇರ್ತಾನೆ. ಹೌದಾ? ಸಮಸ್ಯೆ ತಾನೇ ಅದು. ಸೊ ಸತ್ತೋಗ್ತಾನೆ. ಆ ಸಾಯುವಾಗ ಅವನ ಮನಸ್ಸಲ್ಲಿ ಇಟ್ಕೊಂಡೇ ಸಾಯ್ತಾನೆ. ಅವನ ಬೇಡಿಕೆ ಏನಿರುತ್ತೆ ಆ ಬೇಡಿಕೆಯನ್ನೇ ಇಟ್ಕೊಂಡು ಸಾಯ್ತಾನೆ. ಆ ಬೇಡಿಕೆ ಏನಿರುತ್ತೋ ಅದು ಮುಂದಿನ ಜನ್ಮಕ್ಕೆ ಮತ್ತೆ ರಿಪೀಟ್ ಆಗತ್ತದು. ಮಗು ಏನೋ ತೊಗೊಂಬಂದ್ಬಿಡೈತೆ ಅಲ್ಲ, ಸಾಯುವ ಸಮಯದಲ್ಲಿ ಬಿಟ್ಟಂಥ ವಿಚಾರ ಮತ್ತೆ ಕಂಟಿನ್ಯೂಟಿ ಆಗುತ್ತೆ. ಅದಕ್ಕೆ ಕೆಲವು ಮಕ್ಕಳು 3 ವರ್ಷ 4 ವರ್ಷಕ್ಕೇ 30 ವರ್ಷವರೆಗಿನ ಮೀರಿ ಮಾತಾಡ್ತಾರೆ. ಏನೋ ಮಗು ಹೆಂಗೆ ಮಾತಾಡುತ್ತೆ ಅಂದರೆ ಅದು ಹಿಂದಂದ್ರೆ ಇದು ಬ್ಯಾಲೆನ್ಸ್ ಅದು ಈಗ ಓಪನ್ ಆಗಿದೆ. ಹಾಗೆ ರಾತ್ರಿ ಮಲಗಬೇಕಾದ್ರೆ ಮನುಷ್ಯ ಹಾಸಿಗೆಯಲ್ಲಿ ಏನು ಫೀಲಿಂಗ್ ಇಟ್ಕೊಂಡು ಮಲಗ್ತಾನೋ ಬೆಳಿಗ್ಗೆ ಅದೇ ಸಮಯದಲ್ಲೇ ಹೇಳ್ತಾನೆ ಮೇಲಕ್ಕೆ ಬೆಡ್ಡಿಂದ. ಅದಕ್ಕೆ ರಾತ್ರಿ ಮಲಗುವಾಗ ಯಾವ ಕಾರಣಕ್ಕೂ ಎಲ್ಲವನ್ನು ಕಳೆದು ಬಿಡಿ, ಬೆಳಿಗ್ಗೆ ಎದ್ದು ಕೂಡಿಸ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಮಾಡೋದು ಗೊತ್ತಿಲ್ಲ ನಮಗೆ, ಕಳಿಯಲ್ಲ, ನಾವು ಕೂಡಿಸ್ಕೊಂಡೇ ಮಲ್ಕೋತೀವಿ. ಬೆಳಿಗ್ಗೆನೂ ಕೂಡೋದೆ, ಪ್ಲಸ್ಸು ಮ್ಯಾಚ್ ಆಗಲ್ಲ, ಪ್ಲಸ್ಸು ಮೈನಸ್ ಮ್ಯಾಚ್ ಆಗ್ಬೋದು. ಏನಮ್ಮ, ನನಗೆ ಅದು ಲೆಕ್ಕ ಗೊತ್ತಿಲ್ಲ. ಯಾಕೆ ಅಂದರೆ ನಮಗೆ ಮ್ಯಾಥಮೆಟಿಕ್ಸ್, ಲೈಫ್ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ. ನಾವು 1 + 1 = ಎಷ್ಟಮ್ಮ? 2 ಅಂತ. ದಟ್ ಈಸ್ ರಾಂಗ್. ಅದೆಷ್ಟಾಗಬೇಕು? 1 + 1 = 1 ಆಗಬೇಕು. ನಾವು 2, ಅದು ಮ್ಯಾಥಮೆಟಿಕ್ಸ್. ಓಕೆ, ನಿನ್ನ ಲೈಫ್ಗೆ ಅದು ಒಂದೇ ಆಗಬೇಕು. ಗಂಡು ಹೆಣ್ಣು ಒಂದಾಗಬೇಕು, ಇನ್ನೊಂದು ಬರುತ್ತೆ. ಹೌದಾನೆ? ಆ ಲೆಕ್ಕದಲ್ಲಿ ಹೇಳಬೇಕು. ದೇಹ ಮನಸ್ಸು ಒಂದಾಗಬೇಕು, ಆಗ ಮನುಷ್ಯ ಚೆನ್ನಾಗಿರ್ತಾನೆ. ಇದು ಆಗಿಲ್ಲ, ಅದು ಆಗಿಲ್ಲ. ಸೊ ಈ ರೀತಿಯಾಗಿ ನಾವು ಯಾಕೆ ಅಜ್ಞಾತವಾಸದಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ? ಈ ಪ್ರಶ್ನೆಗೆ ಯಾವಾಗ ನಮಗೆ ಹೊಸ ಜೀವನ ಪ್ರಾರಂಭ ಆಗತ್ತೆ ಅಂತ ಎಲ್ಲರಿಗೂ ಇರ್ತಕ್ಕಂಥ ವಿಚಾರ. ಇಲ್ಲಿ ಹಿರಿಯರಿಗೆ ನಮ್ಮ ಮಾತಾಪಿತೃಗಳು ಅಂತ ಅನ್ಕೋಣ, ಅರ್ಥ ಆಗೋ ಥರ. ನಮ್ಮ ಅಪ್ಪ ಅಮ್ಮ ಅಂತ ಜೀವಸತ್ತ ಇರೋರು ಇರಲಿ, ಹೋಗಿರಲಿ, ಅವರ ಅಪ್ಪ ಅಮ್ಮನ ಅವ್ರು ಜ್ಞಾಪಕ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗಲಿ, ಮಾತಾಪಿತೃಗಳ ಆಶೀರ್ವಾದವನ್ನು ನಾವು ಪಡೀಲಿಕ್ಕೆ ನಾವು ಅಸಮರ್ಥತೆಯಲ್ಲಿದ್ದೀವಿ. ಸತ್ತಿರುವಂತಹ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆಯುವುದಕ್ಕೆ ನಾವು ಅಸಮರ್ಥರಾಗಿದ್ದೀವಿ. ಸಿಕ್ಕಲ್ಲ, ಅವರ ಆಶೀರ್ವಾದ ನಮಗೆ ಬೇಕೇ ಬೇಕು. ಹೌದು. ಈಗ ಆಶೀರ್ವಾದ ನಮಗೆ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಏನು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಂಡ್ರೆ ಟೈಮ್ ಟೇಬಲ್ ಅವತ್ತು ಓಪನ್ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಹೇಳ್ಬೇಕು, ಕರೆಕ್ಟ್ ಟೈಮ್ ಮದುವೆ ಆಗಬೇಕು, ಕರೆಕ್ಟ್ ಟೈಮ್ ಮಗು ಆಗಬೇಕು, ಕರೆಕ್ಟ್ ಟೈಮ್ ಮನೆ ಕಟ್ಟಬೇಕು, ಕರೆಕ್ಟ್ ಟೈಮ್ ಗೃಹಪ್ರವೇಶ ಆಗಬೇಕು. ನೋಡಮ್ಮ, ಮ್ಯಾಥಮೆಟಿಕ್ಸ್ ಅಲ್ಲಿದೆ. ಯಾರ ಕೈಲಿದೆ ಬಿಗಿದ್ಕಿ? ಇದು ಹಿರಿಯರ ಕೈಲಿದೆ. ನಾವು ದೇವ್ರ ಹತ್ರ ಹೋಗಿ ಹೂ ಕೇಳ್ತೀವಿ, ನಾನು ಮನೆ ಕಟ್ಟೋದು ಯಾವಾಗ ದೇವರೇ? ಬಲಗಡೆ ಕೊಟ್ಟರೆ ಮನೆ ಕಟ್ತೀನಿ, ಎಡಗಡೆ ಕೊಟ್ಟರೆ ಕಟ್ಟಕ್ಕಾಗಲ್ಲ. ಆಮೇಲೆ ಎರಡನೇದು ಶಾಸ್ತ್ರ ಕೇಳ್ತೀವಿ, ನಮಗೆ ಮನೆ ಕಟ್ಟೋ ಯೋಗ ಇದೆಯಾ ನೋಡಿ, ಯಾವಾಗ ಬರ್ತದೆ ನೋಡಿ, ಯಾರ ಹೆಸರಲ್ಲಿದ್ದೆ ನೋಡಿ. ಎಲ್ಲೋ ಬರೀ ನೋಡಿ 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 ಎಲ್ಲ ಇವ್ರದೇ ಪ್ರಶ್ನೆ ಉತ್ತರ ಎಲ್ಲ, ಅವ್ರ ಹತ್ರ ಏನೂ ಇಲ್ಲ, ಅದನ್ನೇ ತಿರುಗಿಸಿ ಹೇಳ್ಬಿಡ್ತಾರೆ. ಏನಿಲ್ಲ, ಹೋಗ್ರಿ ಚೆನ್ನಾಗಿ ದೇವ್ರ ಮೇಲೆ ಭಾರ ಹಾಕಿ ಕಟ್ಟೋಗ್ರಿ, ಫಿನಿಶ್. ಅಲ್ಲೇನು ಹೇಳಲೇ ಇಲ್ಲ. ಅಲ್ಲಿ ದೇವ್ರ ಮೇಲೆ ಭಾರ ಹಾಕಿ ಕಟ್ಟೋಂಗಿದ್ರೆ ಇವ್ರ ಹತ್ರ ಏನಕ್ಕೆ ಹೋಗ್ಬೇಕಿತ್ತು? ಅವ್ರಿಗೆ ದುಡ್ಡು ಯಾಕೆ ಕೊಡಬೇಕಿತ್ತು? ಅಂದರೆ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಹೇಳೋದನ್ನೇ ಅವ್ರು ನಮಗೆ ಹೇಳ್ತಾವ್ರೆ, ನಾವ್ಯಾಕೆ ಅಲ್ಲಿ ಹೋಗ್ಬೇಕು ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ.